ಅಲ್ಲ ಅನ್ನೋದು. ಆದ್ರೆ ಅವರ ಆಶೀರ್ವಾದ, ಅವರ ತೊಡೆ ಮೇಲೆ ಆಡಿ ಬೆಳೆದಿರ್ತಕ್ಕಂಥ ಕೂಸುನ ಶಿವಯೋಗ ಮಂದಿರದಲ್ಲಿ ಆಗಿರ್ಬೋದು ಅಥವಾ ನನ್ನ ಮಠದ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಯಾವುದ್ರಲ್ಲಿ ಆದ್ರೂ ಅವರ ಆಜ್ಞೆಯನ್ನು ಮಾಡಿರ್ತಕ್ಕಂಥದ್ದು, ಅವರು ಕೊಟ್ಟಿರ್ತಕ್ಕಂಥ ಪ್ರಸಾದದ ಇಂದ ನಾವೆಲ್ಲ ಬೆಳೆದಿದ್ರು ಕೂಡ ನಮ್ಮನ್ನು ಅತಿಯಾಗಿರ್ತಕ್ಕಂಥ ಪ್ರೀತಿಯಿಂದ ಕಾಣ್ತಕ್ಕಂಥ ಒಬ್ಬ ಏಕೈಕ ಸ್ವಾಮಿಗಳವರು ಅಂದ್ರೆ ಅದು ಗೋಡಿಗೆರೆಯ ಪರಮ ಪೂಜ್ಯ ಮಹಾಸ್ವಾಮಿಗಳವರು. ಇವತ್ತು ಅವರು ಭಾಷಣ ಉದ್ದಾಗಲೂ ಹೇಳಿದ್ದೇನು ಅಂತಂದ್ರೆ, ನಿಮ್ಮನ್ನು ನೋಡಿ ನಮಗೆ ಆನಂದ ಆಗಿದೆ, ನಿಮ್ಮನ್ನೆಲ್ಲರೂ ಕೂಡ ನೋಡಿ ಆನಂದ ಆಗಿದೆ ಅಂದ್ರೆ ಅದ್ರ ಪ್ರತಿಫಲ ಅವರ ಆನಂದದ ವರ್ಷ ತಾವೆಲ್ಲರೂ ಕೂಡ ತಿಳ್ಕೋಬೇಕು. ಈ 86 ವರ್ಷ ಇಡೀ ವಯಸ್ಸಿನಲ್ಲೂ ಕೂಡ ಶಿವಯೋಗ ಮಂದಿರಕ್ಕೆ ಅವ್ರಿಗೆ 10 ವರ್ಷ 12 ವರ್ಷಗಳ ಕಾಲ ಶಿವಯೋಗ ಮಂದಿರದಲ್ಲಿ ಇದ್ದವರು. ಅವಾಗಲಿಂದಲೂ ಕೂಡ ಈವರೆಗೂ ಕೂಡ ಇವತ್ತಿನವರೆಗೆ ಆದ್ರೂ ಕೂಡ ಪ್ರತಿದಿನನೂ ಕೂಡ ರುದ್ರಾಭಿಷೇಕ ಮಾಡಿದ ಹೊರಗಡೆ ಎಲ್ಲಿಯೂ ಕೂಡ ಹೋಗದೆ ಇರ್ತಕ್ಕಂಥ ಪೂಜ್ಯರು ಅಂದ್ರೆ ಅದು ಗೋಡಿಗೆರೆ ಪರಮ ಪೂಜ್ಯ ಮಹಾಸ್ವಾಮಿಗಳು. ಏಕಾದಶ ರುದ್ರಾಭಿಷೇಕವನ್ನು ಮಾಡತಕ್ಕಂಥ ಏಕೈಕ ಪೂಜ್ಯ ಮಹಾಸ್ವಾಮಿಗಳವರು. ಸರಳತೆಯಲ್ಲಿ ಅಂತಂದ್ರು ಬಹಳ ಸರಳತೆಯಲ್ಲಿ ಬಹುಶಃ ನಮ್ಮೆಲ್ಲ ಸ್ವಾಮಿಗಳವರ ನಮ್ಮಂತ ಸಣ್ಣವರಾಗಿರ್ಬೋದು ಅಥವಾ ಅವರ ಯಾರ ಆಗಿರ್ಬೋದು ಅವ್ರಿಗೊಂದು ಹೆಸರಿದೆ. ಏನ್ ಹೆಸರು ಅಂತಂದ್ರೆ ನಗೆಮಾರಿ ತಂದೆ ಅಂತಕ್ಕಂಥದ್ದು ಯಾರಾದ್ರೂ ನಮ್ಮ ಸ್ವಾಮಿಗಳಿದ್ರೆ ಅದು ಕಾಶಿನಾಥ ಮಹಾಸ್ವಾಮಿಗಳು. 50-60 ಪಟ್ಟಾಧಿಕಾರದ ಪೂರ್ವದ ಎಲ್ಲ ಕಾರ್ಯಗಳನ್ನು ನಡೆಸಿಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯರು ಕಾಶಿನಾಥ ಮಹಾಸ್ವಾಮಿಗಳು. ಅಂದ್ರೆ ಆ ಪಟ್ಟಾಧಿಕಾರ ಕಾರ್ಯಕ್ರಮ ನಡಿಬೇಕಾದ್ರೆ ಅವನಿಗೆ ಸಂಸ್ಕಾರ ಕೊಡಬೇಕಾದ್ರೆ ಗುರುವಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು ಈ ಪರಮ ಪೂಜ್ಯ ಮಹಾಸ್ವಾಮಿಗಳು. ಅವರಲ್ಲಿ ಇರ್ತಕ್ಕಂಥ ಜ್ಞಾನ ಎಷ್ಟು ಅಪೂರ್ವವಾಗಿರ್ತಕ್ಕಂಥದ್ದು. ಮಮತೆ ಬಂಧನವ ಕಳಚಿ ಬಲದೂರ ನಿಂತವರು ಅಂತಕ್ಕಂಥ ಸಂತನ ಹೆಸರಿಗೆ ಯಾರಾದ್ರೂ ಕೂಡ ಸಂತರ ಅಂದ್ರೆ ಅದು ಪರಮ ಪೂಜ್ಯ ಗೋಡಿಗೆರೆಗೆ ಮಹಾಸ್ವಾಮಿಗಳವರು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಅವರ ಆಶೀರ್ವಾದ, ಅವರ ಕರುಣೆ, ಅವರ ಆಶೀರ್ವಾದ ಸದಾಕಾಲ ನನ್ನ ಮೇಲೆ ಮತ್ತು ಎಲ್ಲ ಹುಚ್ಚೇಶ್ವರ ಭಕ್ತರ ಮೇಲೆ ಸದಾಕಾಲ ಹೀಗೆ ಇರ್ಲಿ. ನಿಮ್ಮ ಆಯುಷ್ಯ, ಆರೋಗ್ಯ ಅದೆಲ್ಲ ನಾವ್ ಹೆಂಗ್ ನೋಡ್ಬೇಕು ಅಂತಂದ್ರೆ ಬುದ್ಧಿ ನಿಮಗ 100 ವರ್ಷ ಅಲ್ಲ, ನಮ್ಮ ಆಸೆ, ನಮ್ಮೆಲ್ಲ ಗೋಪಾಲದ ಸದ್ಭಕ್ತರು ಎಲ್ಲರ ಆಸೆ ಏನು ಅಂತಂದ್ರೆ ಅವರ ಕಣ್ಣಲ್ಲಿ ಕಾಣ್ತಾ ಇರೋದು ಏನು ಅಂತಂದ್ರೆ ನಿಮಗೂ 100 ವರ್ಷ ಅಲ್ಲ ಬುದ್ಧಿ, ನಮಗೆಲ್ಲರಿಗೂ ಕೂಡ 100 ವರ್ಷ ಆಗೋ ತನಕ ಕೂಡ ತಾವು ಬದುಕಬೇಕು, ಮಾಡಬೇಕು. ಆ ಶಕ್ತಿಯನ್ನ ಆ ಪರಮಾತ್ಮ ಹುಚ್ಚೇಶ್ವರ ಕುಮಾರೇಶ್ವರ ತಮಗೆ ಆಶೀರ್ವಾದವನ್ನು ಮಾಡಿ ತಾವು ನಮ್ಮೆಲ್ಲರ ಬಾಳಿನ ಜ್ಯೋತಿಯಾಗಿ ತಾವೆಲ್ಲರೂ ಕೂಡ ತಾವು ನಡ್ಕೋಬೇಕು, ತಾವು ನೋಡ್ಬೇಕು ಅಂತಕ್ಕಂಥದ್ದನ್ನ ತಮ್ಮ ಪಾದಾರ ಬಿಂದೆಗಳಲ್ಲಿ ಬೇಡಿಕೊಂಡು ಮುಂದಿನ ಕಾರ್ಯಕ್ರಮ ನಮ್ಮ ಗವಾಯಿಗಳು, ನಮ್ಮ ತಬಲಾಜರು ಹೇಳಿದ್ರು, ಜೋರ್ ಮಳೆ ಬರಾಕ